ಇವತ್ತು ವಿಡಿಯೋನಲ್ಲಿ KIADB ಬಗ್ಗೆ ತಿಳ್ಕೊಳ್ಳೋಣ. ರಿಗಾರ್ಡಿಂಗ್ KIADB ಅಕ್ವಿಸೇಷನ್ 3 ಪ್ರೊಸೆಸ್ ಇರುತ್ತೆ ಇದರಲ್ಲಿ. ಫಸ್ಟ್ ಬಂದ್ಬಿಟ್ಟು 3-1 ದಟ್ ಇಸ್ 3-1, ಸೆಕೆಂಡ್ ಬಂದ್ಬಿಟ್ಟು 28-1 28-1, ಆಮೇಲೆ ಇದು 28-4 ಇದು ಫೈನಲ್. 28-4 ಇಸ್ ಫೈನಲ್. ಸೊ 3-1 ನಲ್ಲಿ ಇವರು KIADB ಇಂಡಸ್ಟ್ರಿಯಲ್ ಏರಿಯಾ ಅಂತ ನೋಟಿಫೈ ಮಾಡ್ತಾರೆ. ಇಂಡಸ್ಟ್ರಿಯಲ್ ಏರಿಯಾ ಇದು ಬಗ್ಗೆ ಇದು ಇಸ್ ನಾಟ್ ಅಬೌಟ್ ಲ್ಯಾಂಡ್ ಎಕ್ವಿಸೇಷನ್ ಇಲ್ಲ, ಇದು ಓನ್ಲಿ ಇಂಟೆನ್ಷನ್. ಇದು ಏರಿಯಾ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಅಂತ ಕಾರ್ಖಾನೆಗೆ ಅಂತ ನೋಟಿಫೈ ಮಾಡ್ತಾರೆ. ಇದು ಏರಿಯಾ ಇಸ್ ಟೋಟಲಿ ಇಂಡಸ್ಟ್ರಿಯಲ್ ಅಂತ. ಅದು 3-1. ಸೊ ನಾರ್ಮಲಿ ಅದ್ನಲ್ಲಿನೂ ಎಲ್ಲ ಸರ್ವೆ ನಂಬರ್ಸ್ ಎಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ ನೋಟಿಫಿಕೇಶನ್ ಬಂದ್ಬಿಟ್ಟು ಪ್ರಿಲಿಮಿನರಿ ನೋಟಿಫಿಕೇಶನ್. ಇದರಲ್ಲಿ ನೀವು ಫೈಲ್ ಮಾಡಬಹುದು ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ದ ಲ್ಯಾಂಡ್, ಜಮೀನ್ ಕೊಡಲ್ಲ ಅಂತ ನೀವು ಫೈಲ್ ಮಾಡಬಹುದು. ಅದ್ ಸೆಕ್ಷನ್ ಬಂದ್ಬಿಟ್ಟು ಇಫ್ ನೋಟಿಫಿಕೇಶನ್ ಇಸ್ 28-1 28-1. ಸೊ ಇದರಲ್ಲಿ ಇಫ್ ಯು ಗೆಟ್ ನೋಟಿಫಿಕೇಶನ್ ಯು ಕ್ಯಾನ್ ಫೈಲ್ ದ ಕೇಸ್. ಬಟ್ ಅದು ತುಂಬಾ ಕಷ್ಟ, ಇವರು ನೋಟಿಫೈ ಮಾಡಿದಾದ್ಮೇಲೆ ತುಂಬಾ ಕಷ್ಟನೇ ಅದು. ಇವನ್ ದೋ ಯು ಹ್ಯಾವ್ ಟು ಗಿವ್ ಅ ವೆರಿ ಗುಡ್ ರೀಸನ್, ಏನು ಪರ್ಫೆಕ್ಟ್ ರೀಸನ್ ಇದ್ರೂ ನೀವು ಫೈಲ್ ಮಾಡ್ಬೋದು. ಆಮೇಲೆ ಬಂದ್ಬಿಟ್ಟು 28-4 ಇದು ಫೈನಲ್. ಇದರಲ್ಲಿ KIADB ಹೇಳ್ತಾರೆ ದಿಸ್ ಇಸ್ ಆ ಲ್ಯಾಂಡ್, ಇದು ನಮ್ದು ಜಮೀನ್ ಅಂತ ಹೇಳ್ತಾರೆ. ದಿಸ್ ಇಸ್ ಆ ಲ್ಯಾಂಡ್. 28-4 28-4 ಇಸ್ ಫೈನಲ್ ನೋಟಿಫಿಕೇಶನ್ ದಟ್ ದಿಸ್ ಇಸ್ ಆ ಲ್ಯಾಂಡ್ ಅಂತ. ಸೊ ಇದು 3 ನೋಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. 3-1 3-1 ಆಮೇಲೆ 28-1 ಅಂಡ್ 28-4 28-1 28-4 ಬಂದ್ಬಿಟ್ಟು ಇದು ಎಲ್ಲ ತುಂಬಾ ಇಂಪಾರ್ಟೆಂಟ್ ನೋಟಿಫಿಕೇಶನ್. ಸೊ ಏಜೆಂಟ್ ಕ್ಲಿಯರ್ ಪ್ರಾಪರ್ಟಿ ಅನಾಲಿಸ್ಟ್ ನಿಮಗೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಏಜೆಂಟ್ ಕ್ಲಿಯರ್ ಪ್ರಾಪರ್ಟಿ ಅನಾಲಿಸ್ಟ್. ಥ್ಯಾಂಕ್ ಯು.